ಎಲ್ಲರಿಗೂ ನನ್ನ ನಮಸ್ಕಾರಗಳು. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA ಆಧಾರಿತ ಘಟಕವಾರು ಕಿರು ಪರೀಕ್ಷೆ ತರಗತಿ ವಿಷಯ ಗಣಿತ ತರಗತಿ 10ನೇ ಅಂಕಗಳು 25. ಈಗಾಗಲೇ ಘಟಕ 1 ವಾಸ್ತವ ಸಂಖ್ಯೆಗಳ ವಿಡಿಯೋವನ್ನ ಮಾಡಿದ್ದೇನೆ ಮತ್ತು ಆಯಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಅನ್ನು ಕೂಡ ಕೊಟ್ಟಿರುತ್ತೇನೆ. ಈಗ ಘಟಕ 2 ಯಾವುದು ಅಂದರೆ ಬಹುಪದೋಕ್ತಿಗಳು ಅನ್ನುವಂಥದ್ದು. ಇಲ್ಲಿ ಈಗಾಗಲೇ ಇದರ ಬಗ್ಗೆ ವಿವರಣೆಯನ್ನು ನೀಡಿದ್ದೇನೆ. ಇಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂಥ ಈ ಒಂದು ಘಟಕದಲ್ಲಿ 1 ಅಂಕದ 4 ಪ್ರಶ್ನೆಗಳು, 1 ಅಂಕದ 4 ಪ್ರಶ್ನೆಗಳು, ಒಟ್ಟು 4 ಅಂಕ, 2 ಅಂಕದ 2 ಪ್ರಶ್ನೆ 4, ಒಟ್ಟು 8 ಅಂಕಗಳು. ಸುಲಭಕ್ಕಾಗಿ ಸಾಧಾರಣಕ್ಕಾಗಿ 1 ಅಂಕದ 3 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಅಂದ್ರೆ ಒಟ್ಟು 12 ಅಂಕಗಳು. ಕಠಿಣಕ್ಕಾಗಿ 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಒಟ್ಟು 5 ಅಂಕಗಳು ಈ ಘಟಕದಲ್ಲಿ ತೆಗೆದುಕೊಳ್ಳಲಾಗಿದೆ. ಈಗ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದ್ರೆ LBA ಆಧಾರಿತ ಘಟಕವಾರು ಕಿರು ಪರೀಕ್ಷೆ ಘಟಕ ಬಹುಪದೋಕ್ತಿಗಳು ತರಗತಿ 10 ವಿಷಯ ಗಣಿತ. ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳಿವೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಉತ್ತರಗಳನ್ನ ಸೂಕ್ತವಾದ ಉತ್ತರಗಳನ್ನ ಆರಿಸಿ ಅದನ್ನ ಕ್ರಮಾಕ್ಷರದಲ್ಲಿ ಪೂರ್ಣ ಉತ್ತರಗಳನ್ನ ಬರೆಯಿರಿ ಅಂತಿದೆ. ಮೊದಲನೇ ಪ್ರಶ್ನೆ ಇಲ್ಲಿ ಕೊಟ್ಟಿರುವ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನ ಬರೆಯಿರಿ. ಸುಲಭಕ್ಕಾಗಿ ಇರುವಂತಹ ಪ್ರಶ್ನೆ. ಎರಡನೇ ಪ್ರಶ್ನೆ ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆಯು, ಇದು ಸುಲಭಕ್ಕಾಗಿರ್ತಕ್ಕಂಥ ಪ್ರಶ್ನೆ. ಆಪ್ಷನ್ 4, 1, 2, 3 ಅಂತಕ್ಕಂತಿದೆ. ಇನ್ನು ಮೂರನೇ ಪ್ರಶ್ನೆ y = p of x ಬಹುಪದೋಕ್ತಿಯ ಶೂನ್ಯತೆಗಳು ಏನೇನವ ಅಂತಕ್ಕಂಥ, ಅಂದ್ರೆ ಇಲ್ಲಿ ಇರುವಂತಹ ಶೂನ್ಯತೆಗಳನ್ನ ಇರ್ತಕ್ಕಂಥ ಸಂಖ್ಯೆಗಳನ್ನ ಹೇಳಬೇಕು, ಎಷ್ಟು ಶೂನ್ಯತೆಗಳಿವೆ ಅಂತಕ್ಕಂಥದ್ದು. ಇನ್ನು ನಾಲ್ಕನೇ ಪ್ರಶ್ನೆ x² - 2x - 8 ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ, ಇದು ಸಾಧಾರಣಕ್ಕಾಗಿ ಇರುವಂತಹ ಪ್ರಶ್ನೆ. ಇನ್ನು ಮತ್ತೆ 1 ಅಂಕದ 3 ಪ್ರಶ್ನೆಗಳು. ಇಲ್ಲಿ ಪ್ರಶ್ನೆ ಸಂಖ್ಯೆ 2 ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತಿದೆ. ಐದನೇ ಪ್ರಶ್ನೆ p of x = 2x² - 9x + 10 ಈ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧ ಕಂಡುಹಿಡಿಯಿರಿ. ಸುಲಭಕ್ಕಾಗಿರುವಂತ ಪ್ರಶ್ನೆ. ನೆಕ್ಸ್ಟ್ ಆರನೇ ಪ್ರಶ್ನೆ p of x = 2x² - 3x + k ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧವು 3 ಆದ್ರೆ k ಬೆಲೆಯನ್ನ ಕಂಡುಹಿಡಿಯಿರಿ. ಇದು ಸಾಧಾರಣಕ್ಕೆ ಇರುವಂತ ಪ್ರಶ್ನೆ. ಇನ್ನು ಏಳನೇ ಪ್ರಶ್ನೆ p of x = x × x² + 2x + 3x - 5 ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಬರೆಯಿರಿ. ಇದು ಸಾಧಾರಣಕ್ಕೆ ಇರುವಂತ ಪ್ರಶ್ನೆ. ಇನ್ನು ಪ್ರಶ್ನೆ ಸಂಖ್ಯೆ 3 2 ಅಂಕದ 4 ಪ್ರಶ್ನೆಗಳು, ಒಟ್ಟು 8 ಅಂಕಗಳು. ಇಲ್ಲಿ 2 ಸುಲಭ, 1 ಸಾಧಾರಣ, 1 ಕಠಿಣಕ್ಕೆ ಇರತಕ್ಕಂತ ಪ್ರಶ್ನೆಗಳು. ಎಂಟನೇ ಪ್ರಶ್ನೆ ರೇಖಾತ್ಮಕ ಬಹುಪದೋಕ್ತಿ ಮತ್ತು ವರ್ಗಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಬರೆಯಿರಿ. ಸುಲಭಕ್ಕೆ ಇರುವಂತ ಪ್ರಶ್ನೆ. ಇನ್ನು 9ನೇ ಪ್ರಶ್ನೆ ರೇಖಾತ್ಮಕ ಬಹುಪದೋಕ್ತಿ ಮತ್ತು ವರ್ಗಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಬರೆಯಿರಿ. ಇದನ್ನು ಕೂಡ ಸುಲಭಕ್ಕೆ ಇರುವಂತ ಪ್ರಶ್ನೆ. 10ನೇ ಪ್ರಶ್ನೆ p of x = 4x² - 4x - 3 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ. ಇದು ಸಾಧಾರಣಕ್ಕೆ ಇರುವಂತ ಪ್ರಶ್ನೆ. 11ನೇದು ಆಲ್ಫಾ ಮತ್ತು ಬೀಟಾಗಳು p of x = x² - 4x + 5 ಈ ಬಹುಪದೋಕ್ತಿಯ ಎರಡು ಶೂನ್ಯತೆಗಳಾದ್ರೆ α² + β² ದ ಬೆಲೆಯನ್ನ ಕಂಡುಹಿಡಿಯಿರಿ. ಇದು ಕಠಿಣಕ್ಕೆ ಇರುವಂತ ಪ್ರಶ್ನೆ. ಇನ್ನು 4ನೇ ಪ್ರಶ್ನೆ 3 ಅಂಕದ 2 ಪ್ರಶ್ನೆಗಳು, ಒಟ್ಟು 6 ಅಂಕಗಳು. 12ನೇ ಪ್ರಶ್ನೆ p of x = 2x³ + 3x² - 11x + 6 ಆದರೆ p of 1, p of 0, p of -1 ದರ ಬೆಲೆಯನ್ನ ಕಂಡುಹಿಡಿಯಿರಿ. ಇದು ಸಾಧಾರಣಕ್ಕೆ ಇರುವಂತ ಪ್ರಶ್ನೆ. 13ನೇದು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನ ಬರೆಯಿರಿ ಹಾಗೂ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು. ಇದು ಕಠಿಣಕ್ಕೆ ಇರುವಂತ ಪ್ರಶ್ನೆ. ಇನ್ನು ಕೊನೆಯ ಪ್ರಶ್ನೆ 5ನೇ ಪ್ರಶ್ನೆ 4 ಅಂಕದ 1 ಪ್ರಶ್ನೆ, ಒಟ್ಟು 4 ಅಂಕಗಳು. ಇದು ಸಾಧಾರಣಕ್ಕೆ ಇರುವಂತ ಪ್ರಶ್ನೆ. ನಕ್ಷೆಯಲ್ಲಿ ಪ್ರತಿನಿಧಿಸಲಾಗಿರುವ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಅದರ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ. ಇಲ್ಲಿರುವಂತಹ ಬಹುಪದೋಕ್ತಿ ಈ ಒಂದು ನಕ್ಷೆಯನ್ನ ನೋಡಿ, ಇಲ್ಲಿ ಬರುವಂತಹ ಒಂದು ಬಹುಪದೋಕ್ತಿಯನ್ನ ಮೊದಲು ಕಂಡುಹಿಡಿಬೇಕು. ಬಹುಪದೋಕ್ತಿಯನ್ನ ಕಂಡುಹಿಡಿದ ಮೇಲೆ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡುವಂತ. ಆದ್ಮೇಲೆ ಈ ರೀತಿಯಾಗಿ 6ರಿಂದ 10ನೇ ತರಗತಿವರೆಗಿನ ಒಂದು LBA ಆಧಾರಿತವಾಗಿ ಇರ್ತಕ್ಕಂಥ 10ನೇ ತರಗತಿ ಗಣಿತ 6ರಿಂದ 10ರವರೆಗಿನ LBA ಆಧಾರಿತ ಮಾದರಿ ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು 25 ಅಂಕಗಳಿಗೆ ಮಾಡ್ತಾ ಇದ್ದೀನಿ. ಈ LBAದಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನಲ್ಲಿರುವಂತಹ ಪ್ರಶ್ನೆಗಳನ್ನ ತೆಗೆದುಕೊಂಡು ಸುಲಭ, ಸಾಧಾರಣ ಮತ್ತು ಕಠಿಣವಾಗಿರುವಂತಹ ಪ್ರಶ್ನೆಗಳನ್ನ ಸರಿಪಡಿಸಿ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಮಾದರಿಯಾಗಿ ರೆಡಿ ಮಾಡಲಾಗಿದೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ಉತ್ತರಕ್ಕಾಗಿ ತಾವು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳು.